ಬೆಂಗಳೂರು ನಗರ ಮತ್ತು ಬೆಂಗಳೂರು ಸುತ್ತಮುತ್ತಲಿನ ಗ್ರಾಮಾಂತರ ಪ್ರದೇಶಗಳ ಪೊಲೀಸ್ ಜನರು ಪೊಲೀಸ್ ಸಿಬ್ಬಂದಿಗಳಾಗಿ ನೇಮಕ ಆಗ್ತಾ ಇದ್ರು. ಮೊದಲನೇ ನೇಮಕಾತಿ ಅದು ಕಾನ್ಸ್ಟೇಬಲ್ಸ್ ನೇಮಕಾತಿ ಅಂದರೆ ಮೊದಲನೇ ಹಂತದ ನೇಮಕಾತಿ ಪೊಲೀಸ್ ಕಾನ್ಸ್ಟೇಬಲ್ಸ್ ಅಲ್ಲಿ. ಭ್ರಷ್ಟಾಚಾರಕ್ಕೂ ಇದಕ್ಕೇನು ಸಂಬಂಧ ಅಂತ ಬಹಳ ಜನ ಕೇಳ್ತಾರೆ. ಸ್ಥಳೀಯರಿದ್ರೆ ಭ್ರಷ್ಟಾಚಾರ ಒಂದು 20%, ಶೇಕಡ 20% ಭ್ರಷ್ಟಾಚಾರ ಕಡಿಮೆ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಗೊತ್ತಿರೋರು ಇರ್ತಾರೆ, ಪಾಠ ಹೇಳಿರೋ ಗುರುಗಳಿರ್ತಾರೆ, ಸಹಪಾಠಿಗಳಿರ್ತಾರೆ, ಸಂಬಂಧಿಗಳಿರ್ತಾರೆ, ಎಲ್ಲರೂ ಗಮನಿಸಿರ್ತಾರೆ. ಸರ್, ನೀವು ಈಗ ಕೆಳ ಹಂತದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಜನರ ಸಾಮಾನ್ಯರಲ್ಲಿ ಏನು ಭಾವನೆ ಇದೆ ಅಂದರೆ ಪೊಲೀಸ್ ಇಲಾಖೆಗೆ ಹೋದ ತಕ್ಷಣ ದೂರು ತಗೊಳ್ಳೋದಿಲ್ಲ, ಏನೋ ಒಂದು ನೆಪ ಹೇಳ್ತಾರೆ, ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಅಥವಾ ನಾನು ಕರೆದು ಮಾತಾಡ್ತೀನಿ, ಜನಸ್ನೇಹಿ ವಾತಾವರಣ ಇಲ್ಲ ಪೊಲೀಸ್ ಠಾಣೆಗಳಿಲ್ಲ ಅಂತ ನಿಮ್ಮ ಅಭಿಪ್ರಾಯ ಇದೆ. ಇದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಖಂಡಿತ ಅದು ಬಹಳ ಸ್ಪಷ್ಟವಾಗಿ ಗೋಚರವಾಗುತ್ತೆ. ನಮಗೆ ಕನಿಷ್ಠ ಪಕ್ಷ ನನಗೇನೆ ವಾರಕ್ಕೆ 4-5 ಪ್ರಕರಣಗಳು ಈ ಥರದ್ದು ಫೋನ್ಗಳು ಬರುತ್ತವೆ. ನಮ್ದು ಎಲ್ಲ ಫೋನ್ಗಳು ಎಲ್ಲ ಆ ಕಡೆಗೂ ಕೊಟ್ಟಿದ್ದೇವೆ ಇರುತ್ತೆ. ನಾವು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ, ಪ್ರಕರಣ ಕಾಗ್ನಿಸಬಲ್ ಅಫೆನ್ಸ್ಗಳು, ನಾನ್ ಕಾಗ್ನಿಸಬಲ್ಲು ಅಥವಾ ಸಿವಿಲ್ ಮ್ಯಾಟ್ರ್ಗಳಾದರೆ ನಾವೇನೇ ಹೇಳ್ತೀವಿ ಇದು ಅವ್ರ ವ್ಯಾಪ್ತಿಗೆ ಬರೋದಿಲ್ಲ, ನೀವು ಅಲ್ಲಿ ಹೋಗಲೇಬೇಡಿ, ಅವ್ರನ್ನ ಮಾತಾಡ್ಸೋಬೇಡಿ ಅಂತ ಬಿಟ್ಟು. ಆದರೆ ಕಾಗ್ನಿಸಬಲ್ ಬರುವಂಥದ್ದು ವಂಚನೆ, ಮತ್ತೆ ಈ ಥರದ್ದು ದರೋಡೆ ಅಥವಾ ರಾಬರಿ, ಸಣ್ಣ ಪುಟ್ಟದ ಕಳ್ತನ ಆಗಿರುತ್ತವೆ ಅಥವಾ ಇನ್ನೊಂದಾಗಿರುತ್ತೆ, ಹೊಡೆದಾಡಿರ್ತಾರೆ, ಹಲ್ಲೆಗಳಾಗಿರುತ್ತವೆ. ಇವನ್ನ ಏನೋ ಇದು ಸಿವಿಲ್ ಮ್ಯಾಟ್ರಿಗೆ ಹೊಡೆದಾಡಿದ್ವಿ, ಸಿವಿಲ್ ಮ್ಯಾಟ್ರಿಗೆ ಹೊಡೆದಾಡಿರ್ಬೋದು, ಆದರೆ ಹೊಡೆದಾಟ ನಡೆದಿರುತ್ತೆ. ಅದನ್ನು ಅವರು ಕಡ್ಡಾಯವಾಗಿ ಪ್ರಕರಣಗಳನ್ನು ದಾಖಲಿಸ್ಕೋಬೇಕು. ಇವರು ಅದೇ ನೀವು ಹೇಳಿದ ಹಾಗೆ ನಾವು ಕರಿತೀವಿ, ಮಾತಾಡಿಸ್ತೀವಿ, ಈ ಥರದ್ದು ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಪ್ರತಿ ದೂರುಗಳನ್ನು ಸಲ್ಲಿಸೋದು, ಅನೇಕ ಪ್ರಕರಣಗಳನ್ನು ನೋಡಿದೀವಿ. ಇವ್ರು ಹೋಗಿ ದೂರು ಕೊಟ್ರೆ ತದನಂತರ ಇವ್ರ ಮೇಲೆ ಕೌಂಟರ್ ಎಫ್ಐಆರ್ ಆಗಿರುತ್ತೆ. ಕರ್ಸಿರ್ತಾರೆ, ನಮ್ಗೆ ಹೇಳ್ತಾರೆ ಇಂಥವ್ರು ಅವ್ರು ಕರ್ಸಿದ್ರು, ಇದು ಮಾಡಿದ್ರು, ಇವ್ರು ಹೋಗೋಕ್ಕಿಂತ ಮುಂಚೆನೆ ಅಲ್ಲಿ ಇನ್ನೊಂದು ಕೌಂಟರ್ ಎಫ್ಐಆರ್ಗಳು ರೆಡಿ ಮಾಡ್ತಿರ್ತಾರೆ. ಪ್ಯಾರಲ್ ಆಗಿ ಇವ್ರನ್ನ ಕೂರಿಸ್ಬಿಟ್ಟು ಮತ್ತೆ ಅವ್ರನ್ನ ಬಿಟ್ಬಿಟ್ಟಿರ್ತಾರೆ. ಯಾರು ಹೊಡೆದಿರ್ತಾರೆ, ಅವ್ರು ಹಲ್ಲೆ ಮಾಡಿರ್ತಾರೆ, ಅವ್ರನ್ನ ಬಿಟ್ಟಿರೋವಂಥದ್ದು. ಆದ್ರೆ ಒಡಿಸ್ಕೊಂಡಿರೋರು, ಅನ್ಯಾಯಕ್ಕೆ ಒಳಗಾಗಿರುವಂಥವ್ರ ಮೇಲೆ ಎಫ್ಐಆರ್ ಆದ ತಕ್ಷಣ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಂಡು ಅವರು ಅಲ್ದಾಡುವಂಥ ಒಂದು ಪ್ರಕರಣಗಳು ಇದಾಗ್ತಿದ್ದಾವೆ. ಇನ್ನೊಂದು ಕ್ರೈಮ್ ರೇಟ್ ಇದೆ, ಎಲ್ರಿಗೂ ಗೊತ್ತಿದೆ. ಸಮಾಜದಲ್ಲಿ ಇರಬೇಕಾದ್ರೆ ಅದನ್ನ ನಿರಾಕರಿಸುವಂಥದ್ದು. ಕ್ರೈಮ್ ರೇಟ್ ಜಾಸ್ತಿ ಆದರೆ ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಅದನ್ನ ರಿಪೋರ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಕ್ರೈಮ್ ಇರುವಂಥದ್ದನ್ನ ಅದನ್ನ ಎಫ್ಐಆರ್ಗಳನ್ನೇ ರಿಜಿಸ್ಟರ್ ಮಾಡಿಸೋದಿಲ್ಲ. ಇದು ನ್ಯಾಯ ಕೊಡಿಸೋದು ಹೇಗೆ? ಪ್ರಕರಣ ದಾಖಲಾಗದೇ ಇದ್ರೆ, ಇವತ್ತು ಒಬ್ಬ ಸಣ್ಣ ಪ್ರಕರಣದಲ್ಲಿ ಯಾರೋ ಒಬ್ಬ ಚಿಕ್ಕವನಿರ್ತಾನೆ, ಅವನನ್ನ ನಾವು ಯಾವುದೋ ನಮ್ಮದೇ ಕಾರಣಗಳಿಗೆ ಅದನ್ನ ಎಫ್ಐಆರ್ ಮಾಡದೇ ಇದ್ರೆ ಕಳ್ಳ ಸಿಗಾಕೊಳ್ಳಲ್ಲ, ಅಥವಾ ಯಾರು ತಪ್ಪು ಮಾಡಿರ್ತಾರೆ ಅವ್ರು ಶಿಕ್ಷೆ ಆಗಲ್ಲ. ಅವನು ಮುಂದೆ ದೊಡ್ಡ ಕಳ್ಳ ಆಗೋದಕ್ಕೆ ಅವಕಾಶಗಳನ್ನ ನಾವೇ ಮಾಡಿಕೊಟ್ಟಂಗಾಗತ್ತೆ. ಸೊ ಇದು ವ್ಯವಸ್ಥಿತವಾಗಿ ನಡ್ಕೊಂಡು ಬರ್ತಿರುವಂಥದ್ದು. ಇದಕ್ಕೆ ಬೇರೆ ಬೇರೆ ಹಂತದ ಕಾರಣಗಳು ಅನೇಕ ಇದಾವೆ. ವರ್ಗಾವಣೆ, ಮತ್ತೆ ಅಲ್ಲಿ ಮೇಲ್ಮಟ್ಟದಿಂದ ಇವತ್ತು ಹರಿತಾ ಇರುವಂಥದ್ದು ಹಣ ಕೆಳಗಡೆ ಕಲೆಕ್ಷನ್ ಆಗಿ ಮೇಲಕ್ಕೆ ಹೋಗುತ್ತೆ, ಆದರೆ ಕಂಟ್ರೋಲ್ ಇರೋದು ಮೇಲೆ ಅವರು ಯಾವಾಗ ತಪ್ಪುಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ, ಇವರಿಗೆ ಯಾವುದೇ ಕಾನೂನು ಇವ್ರಿಗೂ ಭಯ ಇರೋದಿಲ್ಲ. ರಿಯಲ್ ಎಸ್ಟೇಟ್, ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಅಲ್ಲಿ ಇವತ್ತು ಪೊಲೀಸರ ಪಾತ್ರ ಬಹಳ ಸಕ್ರಿಯವಾಗಿದೆ. ಅದನ್ನು ಕಂಟ್ರೋಲ್ ಮಾಡುವಂಥದ್ದಕ್ಕೆ ದೊಡ್ಡ ರಿಯಲ್ ಎಸ್ಟೇಟ್ ಕಂಪನಿಗಳು ಪೊಲೀಸರನ್ನ ಪಾರ್ಟ್ನರ್ಗಳಾಗಿ ಅದನ್ನ ಅವರ ತಪ್ಪುಗಳನ್ನ ಮುಚ್ಚಾಕೊಳ್ಳೋದಕ್ಕೆ, ಜನರನ್ನ ಎದುರಿಸಿ ಬೆದರಿಸಿ ಇಟ್ಕೊಂಡಿರ್ತಾರೆ. ಅವರು ತಪ್ಪು ಮಾಡಿ ಕಂಪ್ಲೇಂಟ್ಗಳು ತಗೊಂಡು ಹೋದ್ರೆ ಕಂಪ್ಲೇಂಟ್ಗಳೇ ರಿಜಿಸ್ಟರ್ ಆಗಲ್ಲ, ಅವ್ರನ್ನ ಕಂಟ್ರೋಲ್ ಮಾಡ್ತಾರೆ. ಅದನ್ನೇ ಹೇಳಿದೆ, ಈಗ ಸಿವಿಲ್ ಪ್ರಕರಣಗಳು ಈಗ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ತುಂಬಾ ಜಾಸ್ತಿ ಆಗಿದೆ. ಅವ್ರು ಏನು ಮಾಡ್ತಾರೆ, ಕರೆದು ರಾಜಿ ಮಾಡಿಸಿ ಸಿವಿಲ್ ಪ್ರಕರಣಗಳಲ್ಲಿ ರಾಜ್ಯ ಸಂಧಾನ ಮಾಡ್ಸೋಕೆ ಹೋಗಬೇಡಿ ಅಂತ ಸೂಚನೆ ಇದೆ ಮೇಲಾಧಿಕಾರಿಗಳು. ಬಟ್ ಕೆಳ ಹಂತದಲ್ಲಿ ಏನು ಮಾಡ್ತಾರೆ?